ಗೋವಿಂದ 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 ಗೋವಿಂದ. ಹೆಂಗಿದೆ ನೋಡಿ ಟೆಂಪಲ್, ಇಷ್ಟು ದೊಡ್ಡದಾಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೂಪರ್. ಸೊ ಫೈನಲಿ ಮನೆ ಬಿಟ್ಟಾಯ್ತು. ಈಗ ವೆಂಕಟೇಶ್ವರ ಟೆಂಪಲ್ ಡೀಟೇಲ್ ಆಗಿ ಹೇಳ್ತೀನಿ ಮುಂದೆ ಹೋಗ್ತಾ ಹೋಗ್ತಾ. ಇದು ಕೊಮಘಟ್ಟ ಸರ್ಕಲ್ ಇಂದ ಸ್ವಲ್ಪ ಮುಂದೆ ನಿಮ್ಗೆ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಬರುತ್ತೆ ಆ ಕಡೆ. ಅಲ್ಲಿ ನೀವು ಸ್ವಲ್ಪ ರೈಟ್ ತಗೊಂಡು ಒಂದೇ ರೋಡ್, ನೈಸ್ ರೋಡ್ ಕೆಳಗಡೆ ಹೋಗುತ್ತದು. ಚೆನ್ನಾಗಿದೆ, ಹತ್ರ ಅಲ್ವಾ, ಆರಾಮಾಗಿ ಹೋಗಿ ಬಂದ್ಬಿಡೋದು ಅಂತ ನಮ್ದು. ಹತ್ರ ಇರೋ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ಬಿಡ್ಬೇಕು ಆಗಾಗ. ನೋಡಿ ಕುರಿಗಳೆಲ್ಲ ಓಡ್ತಾವೆ, ಎಷ್ಟು ಚೆನ್ನಾಗಿರುತ್ತೆ. ಬೆಂಗಳೂರಲ್ಲಿ ಕುರಿ ನೋಡ್ತಾ ಇದ್ರೆ ನಮ್ಮ ಹಳ್ಳಿ ಗ್ಯಾಪ್ನ ಬಂದ್ಬಿಡುತ್ತೆ. ಸಾಕತ್ತಾಗಿದೆ ನೋಡಿ, ಎಲ್ಲ ಹತ್ಪಾಡಗದ್ ಲೈನ್ ಆಗಿ ಹೋಗುತ್ತೆ. ಇದ್ರ ಜೊತೆ ಒಂದು ನಾಯಿ ಇರುತ್ತಲ್ವಾ, ತುಂಬಾ ಚೆನ್ನಾಗಿದೆ. ಅವರು ಎಷ್ಟು ಪ್ರೀತಿಯಿಂದ ಸಾಕ್ತಾರೆ, ನನಗಂತೂ ಇಷ್ಟ ಆಯ್ತು ಕುರಿ. ನಾನ್ ತುಂಬಾ ದಿನ ಆಗಿತ್ತು ಕುರಿ ನೋಡ್ಬಿಟ್ಟು. ನೋಡ್ರಿ ಹೆಂಗ್ ಬರ್ತಾನೆ ಹೀರೋ. ಅಡ್ಡಡ್ಡ ಓಡಿಸ್ತಾರಪ್ಪ, ಅದೇನ್ ಓಡಿಸ್ತಾರೋ ಗೊತ್ತಿಲ್ಲ. ಹೆಲ್ಮೆಟ್ ಹಾಕೋಣಲ್ಲ, ಅಡ್ಡಡ್ಡ ಓಡಿಸೋದು, ಅದೇನಕ್ಕೆ ಹಂಗ್ ಮಾಡ್ತಾರಂತಾನೂ ಗೊತ್ತಿಲ್ಲ. ನೋಡಿ ಇಲ್ಲೇ ಹೆಲಿಕಾಪ್ಟರ್ ಲ್ಯಾಂಡ್ ಆಗೋದು. ಮೋದಿ ಅವರು ಒಂದ್ಸಲಿ ಈ ಕಡೆ ಬಂದಿದ್ರು, ಹೆಲಿಕಾಪ್ಟರ್ ಒಂದ್ 3 ಲ್ಯಾಂಡಿಂಗ್ ಕೊಟ್ಟಿದ್ದಾರೆ. ಕೊಮಘಟ್ಟ ಸರ್ಕಲ್ ಇಂದ ಸ್ವಲ್ಪ ಮುಂದೆ ಬರ್ಬೇಕು ನೀವು, ಅವಾಗ ಗೊತ್ತಾಗುತ್ತೆ. ಏನ್ ಇಲ್ಲೂ ಟ್ರಾಫಿಕ್ ಮಾಡ್ಬಿಟ್ರ. ಇದೆ ನೈಸ್ ರೋಡ್ ಮೇಲೆ, ಕೆಳಗಡೆ ಬ್ರಿಡ್ಜ್ ಕೆಳಗಡೆ ಇದೆ ನೋಡಿ, ಪಾಸ್ ಆಗ್ಬೇಕು. ಮೇಲೆ ನೈಸ್ ರೋಡ್, ಅದು ಸೀದಾ ನಿಮ್ಗೆ ಕೆಂಗೇರಿ ಮತ್ತೆ ಹೊಸೂರು ರೋಡ್ಗೆಲ್ಲ ಕನೆಕ್ಟ್ ಆಗುತ್ತೆ. ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ. ಸ್ವಲ್ಪ ಮೋಡ, ಸ್ವಲ್ಪ ಬಿಸಿಲು. ಬೆಂಗಳೂರು ವೆದರೇ ಚಂದ, ಏನೇ ಹೇಳಿ. ನಮ್ಮ ಕನ್ನಡದವ್ರಿಗೆ ಬೆಂಗಳೂರು ವೆದರು ಬ್ಯೂಟಿಫುಲ್. ಸೊ ವೆದರು ಸಖತ್ತಾಗಿದೆ. ಈ ವೆದರ್ಗೆ ಒಳ್ಳೆ ಸಾಂಗ್ ಬರ್ತಾ ಇದೆ. ನಾವಾಡುವ ನುಡಿಯೇ ಕನ್ನಡ ನುಡಿ, ಶ್ರೀ ಕನ್ನಡ ನುಡಿ ನಾನಿರುವ ತಾಳವೇ ಗಂಧದ ಗುಡಿ, ಶ್ರೀ ಗಂಧದ ಗುಡಿ. ಗಂಟ್ಲು ಕೆರ ಕೆರ ಅಂತ ಇದೆ, ವಿಕ್ಸ್ ಹಾಕೊಂಡು ಆಡ್ಬೇಕು, ಆಡಕ್ ಬರಲ್ಲ. ನಮ್ ರಾಜ್ಕುಮಾರ್ ಅಣ್ಣವ್ರ ಸಾಂಗ್ ಇದು ನೋಡಿ. ಎಲ್ಲ ಕಾಲೇಜ್ ಹುಡುಗರು ಎಲ್ಲ ಕಾಲೇಜ್ ಬಿಟ್ಬಿಟ್ಟಿದೆ, ನೀಟಾಗೆಲ್ಲ ಹಾಕೊಂಡ್ಬಿಟ್ಟವ್ರೆ. ಇಲ್ಲಿ ನಿಮ್ಗೆ ಇಲ್ಲೊಂದು ಕೆರೆ ಎಲ್ಲ ಲೇಕ್ ತರ ಇದೆ, ಬಟ್ ಬ್ಯೂಟಿಫುಲ್ ಆಗಿದೆ. ಇಲ್ಲೊಂದು ಶಾಲಿಗ್ರಾಮ ಇದೆ, ಈ ತರ ಗಾರ್ಡನ್ ತರ ಮಾಡಿದ್ದಾರೆ ನೋಡಿ. ಬಂತಪ್ಪ ಆಫ್ ರೋಡಿಂಗು, ಎಲ್ಲಿ ನೋಡಿದ್ರು ಸಿಗುತ್ತೆ ನಮಗೆ ಆಫ್ ರೋಡಿಂಗು. ನಮ್ಮ ಎಕ್ಸ್ಪಲ್ಸ್ ಗಾಡಿಗೆ ಆಫ್ ರೋಡಿಂಗು ಎಲ್ಲಿ ಬೇಕಾದ್ರೂ ಸಿಗುತ್ತೆ ನಿಮ್ಗೆ. ಎಲ್ಲಿ ಹೋಗ್ರೆ ಎಲ್ಲ ಆಫ್ ರೋಡಿಂಗು, ಎಲ್ಲ ಅಗದಾಕ್ಬಿಟ್ಟಿದ್ದಾರೆ ಈ ಕಡೆ ಎಲ್ಲ. ಈ ರೂಟ್ ಆಲದ ಮರಕ್ಕೂ ಹೋಗುತ್ತೆ. ಮತ್ತೆ ನಿಮ್ಗೆ ನಾಗರ ದೇವಸ್ಥಾನ, ಒಂದು ಫೇಮಸ್ ದೇವಸ್ಥಾನ ನಾಗರ ದೇವಸ್ಥಾನ ಎಲ್ಲ ಯೂಟ್ಯೂಬ್ ಅಲ್ಲಿ ಕೇಳಿರ್ತೀರಾ ಅನ್ಸುತ್ತೆ ನೋಡಿ, ಅಲ್ಲಿಗೂ ಹೋಗುತ್ತೆ ಲೊಕೇಶನ್. ನಾನು ಈ ಕಡೆ ಎಲ್ಲ ನೇಚರ್ ಪ್ಲೇಸ್ ಬೇಕಾದ್ರೆ ಈ ಕಡೆ ಬಂದ್ಬಿಡ್ತೀನಿ. ಕೆಂಗೇರಿಯಲ್ಲಿ ಇರೋರು ನೇಚರ್ ಪ್ಲೇಸ್ ಬೇಕಂದ್ರೆ ಈ ಕಡೆಯಿಂದ ನೀವು ಏನ್ ಸ್ಪೀಡ್ ಆಗಿ ಓಡ್ತಾವೆ, ಭಯಾನೇ ಆಗೋಯ್ತು. ಎಗ್ರಿದಿದ್ರೆ ದವಾರ್, ನಂದು ಬೇರೆ ರೆಡ್ ಗಾಡಿ, ಗುಮ್ಮಿದಿದ್ರೆ ಮುಗಿದ್ ಕತೆ. ಗಾಡಿಗಳು ಓಡಾಡ್ತವೆ ನೈಟ್ ಹೊತ್ತು ಸ್ವಲ್ಪ ಕಮ್ಮಿ. ಬೈಕ್ ಎತ್ಕೊಂಡ್ ಬರಬೇಡಿ ನೈಟ್ ಹೊತ್ತು, ಯಾಕಂದ್ರೆ ಸರಿ ಇರಲ್ಲ. ವ್ಯೂ ನೋಡಿ, ವ್ಯೂ ಮಸ್ತ್ ಆಗಿದೆ. ಇಲ್ಲಿ ಒಂಥರ ಕೆರೆ, ಚಿಕ್ಕ ರೋಡು, ಹುಷಾರಾಗಿ ಓಡಾಡಿ. ಸಖತ್ತಾಗಿದೆ ಪ್ಲೇಸು. ಅಣ್ಣ JCP ಅಣ್ಣ, ನಿಧಾನ ಕೊಡ್ಸೋಣ. ಸಖತ್ತಾಗಿದೆ, ಬ್ಯೂಟಿಫುಲ್. ಹತ್ರನೇ ಇರೋದು, ಒಂದ್ಸಲಿ ಬಂದು ನೋಡಿ. ವಾವ್. ಒಂದು ವ್ಯೂ ತೋರಿಸ್ತೀನಿ ನಿಮ್ಗೆ, ಈ ಲಾಂಗ್ ವ್ಯೂ. ನಾಯಿಗಳು ಕಚ್ಕಿಸ್ಬಿಟ್ಟವು, ನಿಂತ್ಕೊಂಡಿದ್ದೆ. ವಾವ್. ಕನ್ನಡದ ಮಾತು ಚೆನ್ನ, ಕನ್ನಡದನ್ನೆಲ್ಲ ಚೆನ್ನ, ಕನ್ನಡಿಗರೆಂದೆಂದು ಚಿನ್ನ. ಆಹಾ, ಸಖತ್ತಾಗಿದೆ. ಈ ವೆದರ್ಗೂ ಈ ಪ್ಲೇಸ್ಗೂ ಬ್ಯೂಟಿಫುಲ್.
ಎಲ್ಲೋ ಡಿವಿಯೇಷನ್ ತಗೊಬೇಕು ನಾನು. ಊರೊಳಗಡೆ ಒಂಥರ ಇಲ್ಲೂ ದೇವಸ್ಥಾನ ಇದೆ, ಎಲ್ಲ ಆಲದ ಮರ ಎಲ್ಲ ಜಾಸ್ತಿ ಈ ಕಡೆ. ಇಲ್ಲೇ ಬಂದಿದೆ, ಇಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ. ಗೋಲ್ಡೆ ಹಾಕ್ಬಿಟ್ಟವ್ರೆ. ಇಲ್ಲಿಂದ ಹಿಂಗ್ ಕಟ್ಟಿ ಹೊಡ್ಕೊಂಡು ಸೀದಾ ದೇವಸ್ಥಾನ ಹತ್ರ ಹೋಗೋದು. ಒಂದ್ ಲಿಫ್ಟ್ ಕೊಡೋಣ ಅಣ್ಣವ್ರಿಗೆ ಒಂದು ಲಿಫ್ಟ್. ದೇವಸ್ಥಾನ ಎಷ್ಟು ಮುಂದೆ ಅಣ್ಣ? ಇನ್ನ ಹತ್ರನೇ. ನಾವು ಅಣ್ಣವ್ರ ಲಿಫ್ಟ್ ಕೇಳೋದು, ಲಿಫ್ಟ್ ಬಿಟ್ಬಿಟ್ಟು ಈಗ ಸೀದಾ ದೇವಸ್ಥಾನಕ್ಕೆ ಹೋಗೋಣ. ಇನ್ನೇನ್ ಹತ್ರನೇ ಬಂದ್ಬಿಟ್ರೆ. ಇವಾಗ ಆಗಿರೋದಂತೆ ದೇವಸ್ಥಾನ. ಮೇ ಬಿ ಯೂಟ್ಯೂಬ್ ಅಲ್ಲಿ ಬಂದಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಯೂಟ್ಯೂಬ್ ಅಲ್ಲಿ ನೋಡಿ ಅಂತೆ, ಜಾಯ್ ಬಾಯ್ ರಂಜಿತ್ ನನ್ನ ಯೂಟ್ಯೂಬ್ ಅಲ್ಲಿ ನೋಡಿ ಬರುತ್ತೆ. ಸಗದಾಗೈತೆ. ರೋಡ್ ಕನ್ಫ್ಯೂಸ್ ಆಗ್ಬಿಡ್ತು. ಗೂಗಲ್ ಅಕ್ಕ ನಂಬ್ಕೊಂಡ್ ಬಂದ್ಬಿಟ್ರೆ ಇದೇ ಆಗೋದು. ಏನಕ್ಕ ನೀನು ಒಂದು ಕರೆಕ್ಟ್ ಆಗಿ ತೋರ್ಸಲ್ಲ ಅಂತ್ಯ, ಊರೊಳಗಡೆ ಬಂದ್ರೆ ಹೈವೇಲೆಲ್ಲ ಕರೆಕ್ಟ್ ಆಗಿ ತೋರಿಸ್ಬಿಡ್ತೀಯ, ಒಳಗಡೆ ಬಂದ್ಬಿಟ್ರೆ ಸಾಕು. ಗೂಗಲ್ ಅಕ್ಕ ಸರಿಯಾಗಿ ಅಪ್ಡೇಟ್ ಆಗಕ್ಕ. ಸಖತ್ತಾಗಿದೆ. ಅಂಕಲ್ ಕೂತವ್ರೆ. ಅಣ್ಣ ದೇವಸ್ಥಾನ ಆಚೆ ವಿಡಿಯೋ ಮಾಡ್ಬೋದಾ? ಒಳಗಡೆ ಅಲ್ಲ, ಆಚೆ. ಫೈನಲಿ ಬಂದ್ರಿ. ಟೆಂಪಲ್ ಸಖತ್ ದೊಡ್ಡದಾಗಿದೆ. ಟೆಂಪಲ್ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ದೊಡ್ಡದಾಗಿದೆ ಅಂತ. ನೋಡಿ ಟೆಂಪಲ್ ಎಷ್ಟು ಚೆನ್ನಾಗಿದೆ ಅಂತ. ರಂಗನಾಥ ಸ್ವಾಮಿ ಟೆಂಪಲ್ ಸಖತ್ತಾಗಿದೆ. ಪಾರ್ಕಿಂಗ್ ಮಾಡಬೇಕು, ಕೇಳೋಣ. ಓಕೆ, ಇದೇ ಟೆಂಪಲ್. ಸೊ ದೇವಸ್ಥಾನದಿಂದ ಆಚೆ ಬಂದಾಯಿತು. ಸೇಮ್ ತಿರುಪತಿ ಟೆಂಪಲ್ ಥರನೇ ಇದೆ. ನೀವು ತಿರುಪತಿಗೆ ಹೋಗೋಕ್ಕಾಗಲ್ಲ ಅಂದರೆ ಈ ಟೆಂಪಲ್ಗೆ ವಿಸಿಟ್ ಮಾಡಿ ನೀವು. ನನಗೆ ತುಂಬ ಚೆನ್ನಾಗಾಯಿತು ದರ್ಶನ. ಒಂದು 5 ನಿಮಿಷ ದರ್ಶನ ಮಾಡಿದೆ ನಾವು. ಸೇಮ್ ಮೂರ್ತಿ ಹೆಂಗಿದೆಯೋ ಅದೇ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದ್ಸಲಿ ವಿಸಿಟ್ ಮಾಡಿ. ಸೇಮ್ ತಿರುಪತಿ ಟೆಂಪಲ್ ಥರನೇ ಇದೆ. ಮೂರ್ತಿ ಕೂಡ ಹಂಗೆ ಇದೆ. ನೀವು ಶೆಲ್ಟ್ ಬಿಚ್ಚಿಬಿಟ್ಟು ಹೋಗಬೇಕು. ಅದು ದೇವರಿಗೆ ತೋರಿಸ್ತಾ ಇರೋದು ಒಂದು ಮರ್ಯಾದೆ. ನೀವು ವೆಂಕಟೇಶ್ವರ ಸ್ವಾಮಿ ನನಗೆ 5 ನಿಮಿಷ ದರ್ಶನ. ಸೇಮ್ ತಿರುಪತಿ ಹೆಂಗಿದೆ ಹಂಗಿದೆ. ಕೆಂಗೇರಿಯಿಂದ 12 ಕಿಲೋಮೀಟ್ರ್. ನನಗೆ ತಲೆನೇ ಕೆಟ್ಟಾಯಿತು ಮೂರ್ತಿ ನೋಡಿಬಿಟ್ಟು. ಆಹಾ, ಎಷ್ಟು ಸಂತೋಷ ಆಯ್ತು ಅಂದರೆ ವೆಂಕಟೇಶ್ವರ ಸ್ವಾಮಿ ಮೂರ್ತಿ ನೋಡಿ. ತುಂಬ ಚೆನ್ನಾಗಿದೆ. ಬನ್ನಿ ಎಲ್ಲ ಒಂದ್ಸಲಿ ವಿಸಿಟ್ ಮಾಡಿ. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಆಚೆ ಮಾತ್ರ ವಿಡಿಯೋ. ಯಾಕಂದರೆ ಎಲ್ಲ ಕಡೆ ಕ್ಯಾಮ್ರಾ ಇಟ್ಟಿದ್ದಾರೆ, ಒಳಗಡೆ ಮಾತ್ರ ಬಿಡಲಿಲ್ಲ. ಒಳಗಡೆ ಬಿಟ್ಟಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ತೋರಿಸ್ತಾ ಇದೆ ನಾನು. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ. ತಿರುಪತಿ ದೇವರು ಏನು ವಿಶೇಷ ಅಂದರೆ ಔಟ್ಸೈಡ್ ಮಾಡಿಸ್ತಾನ ಅಂತ ಮುಕ್ತಿನಾಗ ಟೆಂಪಲ್ಗೂ ಹೋಗ್ಬೋದು. ಈ ತಿರುಪತಿ ಟೆಂಪಲ್ ದೇವರು ಅಲ್ಲಿಂದ ಆಲದ ಮರನೂ ನೋಡ್ಕೊಂಡ್ಬರ್ಬೋದು. ಒಂದೇ ಸಲ ಫ್ಯಾಮಿಲಿಲಿ ಕಾರಲ್ಲಿ ಬರ್ತೀನಿ, ಬೈಕಲ್ಲಿ ಬರ್ತೀನಿ ಅಂದರೆ 3 ಕೂಡ ದರ್ಶನ ಮಾಡ್ಕೊಂಡು ಹೋಗ್ಬೋದು ನೀವು. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯ್ತಪ್ಪ ಪ್ಲೇಸು. ಸೊ ಫೈನಲಿ ನೋಡಿದ್ರಲ್ಲ, ನಾನು ತಿರ್ಗಾ ಇದೇ ರೋಡಿಗೆ ಬಂದೆ. ಇದು ಹೊಸ ರೋಡು, ಮಾಗಡಿ ರೋಡ್ಗೆ ಮೈಸೂರು ರೋಡ್ಗೆ ಎಲ್ಲ ಕನೆಕ್ಟ್ ಆಗೋ ರೋಡ್ ಇದು. ಇನ್ನು ಮಾಡ್ತಾ ಇದ್ದಾರೆ. ನಮ್ಮ ಗಾಡಿ ನೋಡಿದ್ರೆ ಮಿಂಚ್ತಾ ಇದೆ. ವಾಟರ್ ಬಾಟ್ಲು ಅಂತ ಪ್ಲಾಸ್ಟಿಕ್ ಎತ್ಕೊಂಡ್ರೆ ಅಲ್ಲೇ ಇಸ್ಕೊಂಡ್ಬಿಡ್ತಾರೆ. ಅಲ್ಲೇ ಇಟ್ಟೋಗ್ಬೇಕಾಗುತ್ತೆ. ಮೊಬೈಲೇ ಎತ್ಕೊಂಡ್ರೆ ಕಾರಲ್ಲೇ ಇಟ್ಬಿಟ್ಟು ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಬನ್ನಿ. ಸೇಮ್ ತಿರುಪತಿ ಥರನೇ ಇದೆ ನಿಮಗೆ. ನನಗಂತೂ ತುಂಬ ಖುಷಿ ಆಯಿತು. 5 ನಿಮಿಷ ದರ್ಶನ ಆಗಿದ್ದು. ಇನ್ನೊಂದು ವೀಡಿಯೋಕ್ಕೆ ಬರೋಣ. ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ವ್ಯೂ ತುಂಬ ಚೆನ್ನಾಗಿದೆ ಇಲ್ಲಿ. ಓಕೆ, ನೆಕ್ಸ್ಟು ಈ ಕನ್ನಡಿಗ ಇನ್ನೊಂದು ವಿಡಿಯೋದಲ್ಲಿ ಬರ್ತಾನೆ. ನಮಸ್ಕಾರ.